ನಮಸ್ತೆ ಎಲ್ರಿಗೂ. ಐ ಹೋಪ್ ನೀವೆಲ್ಲರೂ ಖುಷಿಯಾಗಿದ್ದೀರಾ ಅಂತ. ಈ ವ್ಲಾಗಲ್ಲಿ ನಾನು ನನ್ನ ಫ್ರೆಂಡ್ಸ್ನ ಆಫ್ಟರ್ 7 months ಮೀಟ್ ಆಗಿರೋವಂಥದ್ದು. ಮದುವೆ ಮಾಡಿಕೊಂಡು ಆಸ್ಟ್ರೇಲಿಯಾಗೆ ಬಂದಮೇಲೆ ಫ್ರೆಂಡ್ಸ್ನ ಮೀಟ್ ಮಾಡಬೇಕು ಅನ್ನೋ ಕ್ರೇವಿಂಗ್ಸ್ ನನಗೆ ತುಂಬ ಅಂದರೆ ತುಂಬಾ ಇತ್ತು. ಬಿಕಾಸ್ ನನಗೆ ಇಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ, ನನ್ನ ಹಸ್ಬೆಂಡ್ ಫ್ರೆಂಡ್ಸೇ ನನಗೆ ಮ್ಯೂಚುವಲ್ ಆಗಿ ಫ್ರೆಂಡ್ಸ್ ಆಗಿದ್ರು. ಬಟ್ ನಮ್ಮ ಕಂಫರ್ಟ್ ಝೋನ್ ಬೇರೆನೇ ಇರುತ್ತೆ, ಅವರ ಕಂಫರ್ಟ್ ಝೋನ್ ಬೇರೆನೇ ಇರುತ್ತೆ. ಸೊ ಎಲ್ಲೂ ನನಗೆ ಮ್ಯಾಚ್ ಆಗಲಿಲ್ಲ. ಬಟ್ ಇವರಿಬ್ರು ಇದ್ದಾರಲ್ಲ, ನನಗೆ ತುಂಬ ಅಂದರೆ ತುಂಬಾ ಸ್ಪೆಷಲ್. ವರ್ಡ್ಸಲ್ಲಿ ನಾನು ನಮ್ಮ ಬಾಂಡಿಂಗ್ನ ಹೇಳೋದಕ್ಕೆ ತುಂಬಾ ಕಡಿಮೆ ಆಗ್ಬೋದು. ಹಾಗಾಗಿ ನನ್ನ ಪ್ರಿಯಾರಿಟಿ ಲಿಸ್ಟಲ್ಲಿ ಏನಾದರೂ ನಿನ್ನ ಹೈಯೆಸ್ಟ್ ಪ್ರಿಯಾರಿಟಿ ಲಿಸ್ಟಲ್ಲಿ ಯಾರಿರ್ತಾರೆ ಅಂತ ಕೇಳಿದ್ರೆ ಇವರಿಬ್ರು ಮಾತ್ರ ಡೆಫಿನೆಟ್ ಆಗಿ ಇರ್ತಾರೆ. ದಟ್ ಈಸ್ ಹೌ ನಮ್ಮ ಫ್ರೆಂಡ್ಶಿಪ್ಪು ಎಷ್ಟು ಬ್ಯೂಟಿಫುಲ್ ಅಲ್ವಾ. ಫ್ರೆಂಡ್ಶಿಪ್ ಅನ್ನೋದೇ ಎಷ್ಟು ಸ್ವೀಟ್ ಅಲ್ವಾ. ಫ್ಯಾಮಿಲಿ ಅಲ್ಲ, ಸ್ಟ್ರೇಂಜರ್ಸ್ ಅಲ್ಲ, ಸ್ಟ್ರೇಂಜರ್ಸಿಂದ ಫ್ರೆಂಡ್ಸ್ ಆಗಿ ಕೊನೆಗೆ ಲೈಫ್ ಲೈನ್ಸ್ ಆಗಿ ಉಳ್ಕೋತಾರೆ. ನಮ್ಮ ಫ್ರೆಂಡ್ಶಿಪ್ಪು ಸ್ಟಾರ್ಟ್ ಆಗಿದ್ದು ತುಂಬಾ ಡಿಫ್ರೆಂಟ್. ಬಟ್ ಇವತ್ತಿನವರೆಗೂ ನಾವು ಹೇಗೆ ಕನೆಕ್ಟೆಡ್ ಆಗಿದ್ದೀವೋ ಅದೇ ನನಗೆ ತುಂಬ ಅಂದರೆ ತುಂಬಾ ಖುಷಿ. ಇವರಿಬ್ಬರ ಬಗ್ಗೆ ನಾನು ಹೇಳ್ತಾ ಹೋದರೆ ದಿನ ಎಲ್ಲ ಹೇಳಬೇಕಾಗತ್ತೆ. ಬಟ್ ನನ್ನ ಸ್ಟ್ರಾಂಗ್ ಸಪೋರ್ಟಿಂಗ್ ಪಿಲ್ಲರ್ಸ್ ಇವರಿಬ್ರು. ಹಾಗಾಗಿ ಈ ಒಂದು ಪ್ಲೇಸ್ನ ನಮ್ಮ ಸುಶೆ ಡಿಸೈಡ್ ಮಾಡಿದ್ಲು, ಇಲ್ಲೇ ಹೋಗೋಣ, ಇಲ್ಲೇ ಮೀಟ್ ಮಾಡೋಣ. ಆ್ಯಂಡ್ ನೀನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಾನೆ ಇರ್ತೀಯ ಅಲ್ವಾ, ಸೊ ಹ್ಯಾಪನಿಂಗ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಒಂದು ರೀಲ್ ಮಾಡು ಅಂತ ಹೇಳಿದ್ಲು. ಬಟ್ ನನಗೆ ಟೈಮ್ ಆಗಲಿಲ್ಲ. ಸೊ ಎಡಿಟಿಂಗ್ ನಿಧಾನವಾಗಿ ಮಾಡ್ತಾ ಇದ್ದೀನಿ. ನಾನು ಹೋಗಿ ಬಂದು ಇಂಡಿಯಾಗೆ ಆಲ್ಮೋಸ್ಟ್ 3-4 months ಆಗಿದೆ. ಬಟ್ ಇವತ್ತು ನಾನು ಇದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಪ್ಲೇಸ್ ನಿಮಗೆ ಯಾವುದು ಅಂತ ಗೊತ್ತಾಗಿರುತ್ತೆ. ಸುಕ್ಕ ಅಂತ ಹೇಳ್ಬಿಟ್ಟು ಹ್ಯಾಪನಿಂಗ್ ಪ್ಲೇಸ್ ಇನ್ ಬ್ಯಾಂಗ್ಳೂರು. ವೀಕೆಂಡ್ ವೈಬ್ಸ್ಗೆ ಮಸ್ತ್ ಮಜಾ ಮಾಡ್ಬೋದು ಇಲ್ಲಿ. ಆ್ಯಂಡ್ ದ ಸ್ಪೆಷಲ್ ಪಾರ್ಟೀಸ್, ನಮಗೆ ಇನ್ಸ್ಟೆಂಟ್ ಫೋಟೋಸ್ ಸಿಗುತ್ತೆ. ನಾವು ಅಲ್ಲೇ ಹೋದಾಗ ಫೋಟೋಗ್ರಾಫರ್ ಇರ್ತಾರೆ, ಅವರೇ ಬಂದು ಕೇಳ್ತಾರೆ ಕ್ಯಾಪ್ಚರ್ ಮಾಡ್ಬೋದಾ, ಮಾಡ್ತೀವಿ ಅಂತ. ಆ್ಯಂಡ್ ಒಂದು ಫೋಟೋಗೆ ಐ ಥಿಂಕ್ 150 rupees ಏನೋ ಚಾರ್ಜ್ ಮಾಡಿದ್ರು. ದ ಬೆಸ್ಟ್ ಪಾರ್ಟ್ ವಾಸ್ ದ್ಯಾಟ್ ಈ ಈವ್ನಿಂಗ್ ನಮ್ಮ 3 ಮೆಂಬರ್ಸ್ಗೆ ತುಂಬಾ ಸ್ಪೆಷಲ್ ಆಗಿತ್ತು. ನೀವು ನಿಮ್ಮ ಸ್ಪೆಷಲ್ ಒನ್ಸ್ ಒಟ್ಟಿಗೆ ಸುಕ್ಕ ಹ್ಯಾಪನಿಂಗ್ ಪ್ಲೇಸ್ ಇನ್ ಬ್ಯಾಂಗ್ಳೂರ್ಗೆ ಹೋಗಿ. ದ ಫುಡ್ ವಾಸ್ ರಿಯಲಿ ಗುಡ್ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ. ಅಟ್ ದ ಸೇಮ್ ಟೈಮ್ ಆಂಬಿಯನ್ಸ್ ವಾಸ್ ಸೋ ಕೂಲ್ ಆ್ಯಂಡ್ ಚಿಲ್. ಸೊ ನೀವು ಡೆಫಿನೆಟ್ಲಿ ಇಲ್ಲಿ ಎಂಜಾಯ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ದಿಸ್ ಇಸ್ ನಾಟ್ ಎ ಪ್ರಮೋಷನ್, ಇಟ್ಸ್ ಮೈ ಆನೆಸ್ಟ್ ರಿವ್ಯೂ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. See you in the next vlog. Take care guys.